ಹೀಗೆ ಬಂದೊದಗಿದ ಚಳಿಗಾಲದಲ್ಲಿ ರಾಘವನ ಯಜ್ಞಾಶ್ವವು ಅರಣ್ಯಕ ಎಂಬ ತಪಸ್ವಿಯ ಪವಿತ್ರ ಆಶ್ರಮಕ್ಕೆ ಪ್ರವೇಶಿಸುತ್ತಿರುವುದನ್ನು ಕಂಡು ಶತ್ರುಘ್ನ ಮೊದಲಾದವರು, ಜಾಂಬವ, ಹನುಮಂತ, ಸುಗ್ರೀವಾದಿ ಕಪಿವೀರರು ಮೊದಲಾದವರು ಮುನಿಗಳ ದರ್ಶನಕ್ಕೆಂದು ಆಶ್ರಮದೊಳಗೆ ಹೋದರು. ತಪಸ್ವಿಗಳ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಆಕಸ್ಮಿಕವಾಗಿ ಆಗಮಿಸಿದ ಈ ಅತಿಥಿಗಳನ್ನು ಅರಣ್ಯಕ ಮುನಿಗಳು ಬಹಳ ಗೌರವದಿಂದ ಬರಮಾಡಿಕೊಂಡು ತಮ್ಮ ಆತಿಥ್ಯದಿಂದ ಸತ್ಕರಿಸಿದರು. ನಂತರ ಶ್ರೀರಾಮನನ್ನು ಕುರಿತ ಸತ್ಕಥೆಯ ವಿನೋದವಾದ ಸಂಭಾಷಣೆಯಲ್ಲಿ ಹೀಗೆ ಕಥೆ ಹೇಳುತ್ತಿದ್ದ ಮುದ್ದಣನು ಇನ್ನೂ ಮುಂದುವರಿದು ಏನೋ ಹೇಳಬೇಕೆಂದು ಮಾತು ಮುಂದುವರಿಸುತ್ತಿರುವಾಗ ಮನೋರಮೆಗೆ ಮಧ್ಯದಲ್ಲಿ ಸಂಶಯವುಂಟಾಗಿ ಮುದ್ದಣನನ್ನು ಮುಂದಿನಂತೆ ಕೇಳುತ್ತಾಳೆ. ಆಗ ಅವರಿಬ್ಬರ ಸಲ್ಲಾಪ ಆರಂಭವಾಗುತ್ತದೆ. ಮನೋರಮೆ: ನನ್ನ ಚೆಲುವ, ಆತಿಥ್ಯವೆಂದರೇನು? ಬರಿಯ ಬಾಯುಪಚಾರವೇ? ಮುದ್ದಣ: ಅಲ್ಲ ಅಲ್ಲ, ಬರಿಯ ಬಾಯುಪಚಾರವಲ್ಲ. ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ, ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ, ಹೂವಿನಿಂದ ಅಲಂಕರಿಸಿ, ಪರಿಮಳಭರಿತವಾದ ಶ್ರೀಗಂಧವನ್ನು ಸಿಂಪಡಿಸಿ, ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಗೌರವಿಸುವುದು. ಮನೋರಮೆ: ಹಾಗಿದ್ದರೆ ಶತ್ರು ಸಂಹಾರ ಮಾಡುವಂತಹ ಸಾವಿರ ಲೆಕ್ಕದಲ್ಲಿದ್ದ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ ಅನ್ನ ನೀರು ಕೊಟ್ಟು ಊಟ ಕೊಟ್ಟು ತೃಪ್ತಿಪಡಿಸಿದನೇ? ಹೌದು ಹೌದು, ಸಾಕಷ್ಟು ರುಚಿಕರವಾದ ಭೋಜನದಿಂದ ಎಲ್ಲರನ್ನೂ ತೃಪ್ತಿಪಡಿಸಿದನು. ಮನೋರಮೆ: ನನಗೆ ಇದು ಆಶ್ಚರ್ಯವೆನಿಸುತ್ತಿದೆ. ಅವನಿಗೆ ಇದು ಹೇಗೆ ಸಾಧ್ಯವಾಯಿತು? ಮುದ್ದಣ: ಮತ್ತೇನು, ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿಯೇನು ಕಿರಿದೆ? ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವುದು. ಮನೋರಮೆ: ಅಷ್ಟೊಂದು ಶ್ರೇಷ್ಠವೇ? ಯಾವು ಆ ಮಂತ್ರ? ಮುದ್ದಣ: ಯಾವುದೆಂದರೆ ಏಕಾಕ್ಷರಿ, ದ್ವಿಯಕ್ಷರಿ, ತ್ರಿಯಕ್ಷರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಾಕ್ಷರಿ ಮುಂತಾದ ಪ್ರಸಿದ್ಧ ಮಂತ್ರಗಳಿರುವವಲ್ಲವೇ? ಮನೋರಮೆ: ಓಹೋ, ಇಷ್ಟೊಂದು ಜಪದ ಶಕ್ತಿಯ ಸಹಾಯವಿರುವುದರಿಂದಲೇ ತಪಸ್ವಿಗಳು ಬೇರೊಂದರ ಚಿಂತೆಯಿಲ್ಲದಂತೆ ಇದ್ದಾರೆ. ಮುದ್ದಣ: ಹೌದು ಹೌದು, ತಪ್ಪೇನು? ಮನೋರಮೆ: ಅದು ಹಾಗಿರಲಿ, ಆ ಮಾತು ಹಾಗಿರಲಿ. ನಿನ್ನಂತಹ ಕವಿಗಳು ತಮ್ಮ ಮನೆ ಸಂಸಾರದ ಬಗ್ಗೆ ಸ್ವಲ್ಪವೂ ಚಿಂತೆ ಮಾಡದೆ ಸುಮ್ಮನೆ ಹಾಳು ಕಥೆ ಕಾವ್ಯದಲ್ಲಿ ಭ್ರಮೆಗೊಂಡಿದ್ದಾರಲ್ಲ, ಅವರಿಗೇನೋ ಬಟ್ಟೆಯೋ ಉಣ್ಣಲು ತಿನ್ನಲು ಏನು ಮಾಡುವುದು? ಆದ್ದರಿಂದ ನೀವು ಅಂತಹ ಒಂದು ಜಪವನ್ನು ಹಿರಿಯ ತಪಸ್ವಿಯಿಂದ ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ? ಮುದ್ದಣ ಗುಳುಗುನಗೆ ಬೀರುತ್ತ: ಏನು, ನಮ್ಮವರ ರೀತಿಯ ಬಗ್ಗೆ ನಗುವೆ? ಆಹಾ, ನನ್ನಂತಹ ಕವಿಗಳಿಗೇನು ಕೊರತೆಯಾಗಿದೆ? ತಮ್ಮ ಒಂದೇ ಒಂದು ನುಡಿಯ ಸಾಮರ್ಥ್ಯದಿಂದ 3 ಜಗತ್ತನ್ನೇ ನಾಶ ಮಾಡುವ, ಹೊಗಳುವ, ತೆಗಳುವ, ಕೊಂಡುಕೊಳ್ಳುವ, ಆಳುವ, ಅನುಭವಿಸುವ, ನಾಶಪಡಿಸುವ, ಹೂತು ಬಿಡುವ, ಆಜ್ಞೆ ಮಾಡುವ, ಬಾಳುವಂತೆ ಮಾಡುವ, ಶೃಂಗಾರಮಯವಾಗಿ ವರ್ಣಿಸುವ, ಸೊಗಸಾಗಿ ವರ್ಣಿಸುವ ನಮ್ಮ ಕವಿಗಳ ರೀತಿಯನ್ನು ನೀನು ತಿಳಿದಿಲ್ಲ. ಮನೋರಮೆ ವಿಸ್ಮಯಗೊಂಡು: ನಿಮ್ಮವರಿಗೆ ಹಾಗಾದರೆ ಮಂತ್ರಸಿದ್ಧಿ ಮಾಡಿಕೊಳ್ಳುವುದು ಗೊತ್ತೇ? ಮುದ್ದಣ: ಅದಕ್ಕೆ ತಡೆಯೇನಿದೆ? ಹೆದರಿಕೆಯೇನಿದೆ? ಮನೋರಮೆ: ನಿನ್ನಲ್ಲಿಯೂ ಇದೆಯೇ? ಮುದ್ದಣ: ನನ್ನಲ್ಲಿ ಇದು ಹಾಸುಹೊಕ್ಕಾಗಿದೆ, ಸಾಕಷ್ಟಿದೆ. ಮನೋರಮೆ: ಆಹಾ, ನೀನು ಬಹಳ ಮಹಿಮೆಗಾರ. ನಿನಗೆ ಯಾರ ಕಡೆಯಿಂದ ಉಪದೇಶವಾಯಿತು? ಮುದ್ದಣ: ಗುರುವಿನ ಕಡೆಯಿಂದ, ಚಿಕ್ಕಂದಿನಲ್ಲೇ. ಮನೋರಮೆ: ನನ್ನ ಪ್ರಿಯನೇ, ಅದು ಯಾವುದೋ ಆ ಮಂತ್ರವನ್ನು ನನಗೆ ಹೇಳ? ಮುದ್ದಣ: ಎಲೆ ಹೆಣ್ಣೆ, ನೀನು ಯಾರಲ್ಲೂ ಎಂದೆಂದಿಗೂ ಹೇಳಬಾರದು, ಜೋಕೆ. ಮನೋರಮೆ: ಎಂದಿಗೂ ಹೇಗೂ ಯಾರೊಡನೆಯೂ ಹೇಳುವುದಿಲ್ಲ. ಮುದ್ದಣ: ಹಾಗಾದರೆ ಈ ರೀತಿ ಇದು, ಕೇಳು. ಭ ವ ಮಧ್ಯ ನಿಲ್ಲಿಸಿ, ಬೇರೆಯವರಿಗೆ ಇದನ್ನು ಹೇಳುವುದಿಲ್ಲವೆಂದು ನಂಬುವ ಹಾಗೆ ಪ್ರಮಾಣ ಮಾಡು. ಮನೋರಮೆ ಮುದ್ದಣನ ಕೈಮೇಲೆ ಕೈಯಿಟ್ಟು ಪ್ರಮಾಣ ಮಾಡುತ್ತಾ: ಇದೇ ಹಿಡಿ ಪ್ರಮಾಣ ಮಾಡುತ್ತೇನೆ. ನಿನ್ನಾಣೆ, ಕಣ್ಣಿನ ಆಣೆ, ನೀನು ಹೇಳಿದಂತೆ ಕೇಳುತ್ತೇನೆ. ಮುದ್ದಣ ಎಕ್ಕಟಿಯೋಳ್ ಹಾಸ್ಯದಿಂದ: ಭವತಿ ಭಿಕ್ಷಾಂ ದೇಹಿ ಎಂಬುವುದು ಇದೇ ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರವಾಗಿದೆ. ಇದನ್ನು ಯಾರ ಬಳಿಯೂ ಹೇಳಬೇಡ. ಮನೋರಮೆ: ಹೋಗು, ಬಿಡು ಎಲೆ ನನ್ನ ರಮಣ. ನಿನ್ನ ನುಡಿಯನ್ನು ಸಹಜ, ನಿಶ್ಚಿತ ಎಂದೇ ತಿಳಿದ. ಈ ರೀತಿಯ ಮಾಟದ, ಮೋಸದ, ಕೊಂಕು ನುಡಿ ಎಂಬುದನ್ನು ತಿಳಿದುಕೊಳ್ಳಲಾದೆ. ನೀನು ಕವಿಯೋ ಇಲ್ಲ ಹಾಸ್ಯಗಾರನೋ? ನಿನ್ನ ಈ ಕಾವ್ಯದ ಸೊಗಸು ನಮ್ಮಂತಹ ಜಾಣರಲ್ಲದ ದಡ್ಡರಾದ ಹೆಣ್ಣುಗಳೇ ಕೊಂಡಾಡಬೇಕು. ಅದಲ್ಲದೆ ತಿಳಿದವರು ಇಷ್ಟಪಡುವೆರೇ? ಮುದ್ದಣ: ಸಾಕು ಈ ವಿನೋದ, ಮುಂದಿನ ಕಥೆಯನ್ನು ಕೇಳು ಎಂದು ಕಥೆಯನ್ನು ಮುಂದುವರಿಸುತ್ತಾನೆ.